ಬಾಗಲಕೋಟೆ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸಿ ರಾಜು ಅವರು ಹೃದಯಾಘಾತದಿಂದ ಮರಣ ಹೊಂದಿದರಿಂದ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ನವನಗರದ ಜಿಲ್ಲಾ ಕ್ರೀಡಾಂಗಣದ ವೃತ್ತದಲ್ಲಿ ಸ್ವಾಭಿಮಾನಿ ಪಡೆ ಸಂಘಟನೆಯ ಕಾರ್ಯಕರ್ತರಿಂದ ದಿನಾಂಕ ಮೇ 11, 2026 ರಂದು ಅಗಲಿದ ನಾಯಕನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಜಗದೀಶ್ ಕರ್ಪುರಮಠ್ ಅವರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಗಲಿದ ನಾಯಕನಿಗೆ ಸಂತಾಪವನ್ನು ಸೂಚಿಸಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ, ರಾಜ್ಯ ಉಪಾಧ್ಯಕ್ಷ ರಾಘವೇಂದ್ರ ರಾಠೋಡ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಜಯ್ ಡಪಡೆ, ಸಂಘಟನೆಯ ಹಿತೈಷಿಗಳಾದ ಸಂಗಮೇಶ್ ದುಬಲಗುಂಡಿ, ತಾಲೂಕಾ ಅಧ್ಯಕ್ಷ ಗಣೇಶ್ ಬಡಿಗೇರ್, ಘಟಕದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಸಂತಾಪ ಸೂಚಿಸಿದರು. ಅದೇ ರೀತಿಯಾಗಿ ನಮ್ಮೊಂದಿಗೆ ಓದಿಸೋರು ಇರಲಿ ಅಂತ ಉದ್ದೇಶಿ ಹಾರೈಸ್ತಾ ಎಲ್ಲರಿಗೂ ಏನಪ್ಪ ಅಂತಂದರೆ ನಮ್ಮೊಂದಿಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ಭಾಳ ಅತ್ಯುತ್ತಮವಾದಂಥ ಒಬ್ಬ ನಾಯಕನ ನಾವು ಕಳ್ಕೊಂಡಿದ್ದೇವೆ. ನಮ್ಮ ಸಂಘಟನೆಯಲ್ಲಿ ನಾವೆಲ್ಲರೂ ಅವ್ರಿಗಂತೂ ಕೂಡ ನಾವು ಈ ಸಂಘಟನೆ ಮುಂದುವರಿಸಿ ಹೋಗೋಣ. ಆ ಸಂಘಟನೆ ಇರ್ತಕ್ಕಂಥ ಶಕ್ತಿಯನ್ನು ನಾವು ತಿಳಿಸೋಣ. ಆ ಶಕ್ತಿಯನ್ನು ಎಸಿ ರಾಜು ಅವರು ನಿಮ್ಮಲ್ಲೆಲ್ಲ ಇಲ್ಲಿ ಕಾಣಲಿ ಅಂತ ತಿಳ್ಕೊಂಡು ವಹಿಸ್ತಾ ಅವರಿಗೆ ಮತ್ತೊಮ್ಮೆ ನಮ್ಮ ಸಂಘಟನೆ ಪರವಾಗಿ ನಾವಿಲ್ಲಿ ಏನಪ್ಪ ಸಂತಾಪವನ್ನು ಸೂಚ್ತಾ ಇದ್ದೇವೆ. ಅವರಿಗೆ ದೇವರು ಒಳ್ಳೇದು ಮಾಡಿ ತಿಳ್ಕೊಂಡು ನಾವೆಲ್ಲರೂ ಒಂದು 2 ನಿಮಿಷ ಮೌನಾಚರಣೆ ಮಾಡ್ತಾ ಅವರಿಗೆ ನಾವು ಸಂತಾಪವನ್ನು ಸೂಚ್ತೋಣ. ಮೌನ ಸಮರ್ಪಣೆ. ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ಹಾಗೂ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಮ್ಮ ಮಾರ್ಗದರ್ಶಕರು ಆದಂಥ ಎಸಿ ರಾಜು ಅಣ್ಣನವರ ನಿನ್ನೆ ಅಕಾಲಿಕ ಮರಣ ಹೊಂದಿದರ ನಿಮಿತ್ತ ಕರ್ನಾಟಕ ಸ್ವಾಭಿಮಾನಿ ಪಡೆ ಬಾಗಲಕೋಟೆ ಜಿಲ್ಲಾ ಘಟಕ ಹಾಗೂ ರಾಜ್ಯ ಘಟಕದಿಂದ ಏನು ಅಗಲಿದ ನಾಯಕ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಆದ್ರೆ ಅವರ ನೆನಪುಗಳು ಸದಾ ನಮ್ಮ ಜೊತೆಗಿರ್ತಾವೆ. ಯಾಕಂತಂದ್ರೆ ಅವರು ಯಾವಾಗಿದ್ದರೂ ಒಂದು ನಗು ಮುಖದ ಸ್ವಭಾವದ ವ್ಯಕ್ತಿ. ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂತಂದ್ರೆ ಇವತ್ತು ನಮ್ಮ ಬಾಗಲಕೋಟೆ ಘಟಕಕ್ಕೆ ತುಂಬ ಒಂದು ದುಃಖ ಉಂಟಾಗಿದೆ. ಆದ ಕಾರಣ ದೇವರು ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ. ಅವರ ಕುಟುಂಬಕ್ಕೆ ಏನೋ ಒಂದು ದುಃಖ ಭರಿಸುವಂಥ ಶಕ್ತಿ ಆ ದೇವರವರಿಗೆ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾವು ದೇವರನ್ನೇ ಪ್ರಾರ್ಥಿಸ್ತೇವೆ.